Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಚಿತ್ರದುರ್ಗದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಆರ್ಥಿಕ ಸುಸ್ವಾಗತವನ್ನು ಕೋರುತ್ತೇನೆ. ಈ ತಿಂಗಳು 26ನೇ ತಾರೀಕು, ಇವತ್ತು 23. ಚಿತ್ರದುರ್ಗ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ನೀವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರನ್ನ ಹೆಚ್ಚು ಬಹುಮತದಿಂದ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡುತ್ತೇನೆ. ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ. ಶ್ರೀಮಾನ್ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಈ 10 ವರ್ಷಗಳಲ್ಲಿ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಇವರ ಪರವಾಗಿ ಅವರು ಏನು ಮಾಡಲಿಲ್ಲ. ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿಯವರು ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನರೇಂದ್ರ ಮೋದಿಯವರು 2014ರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಈ ದೇಶದ ಜನರಿಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು. ಭ್ರಮೆಯನ್ನ ಹುಟ್ಟಿಸಿದ್ರು. ಆದರೆ ಯಾವ ಆಶ್ವಾಸನೆಗಳನ್ನು ಕೂಡ 10 ವರ್ಷಗಳಲ್ಲಿ ಈಡೇರಿಸಿಲ್ಲ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಚಿತ್ರ. ನಾನು ಬಿಜೆಪಿ ಸರ್ಕಾರವನ್ನು ಟೀಕೆ ಮಾಡಬೇಕು ಅಂತೇಳಿ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಅವರು ಕೊಟ್ಟಿದ್ದಂಥ ಮಾತುಗಳು 10 ವರ್ಷಗಳಾದರೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗ್ತಕ್ಕಂಥದ್ದು ಚುನಾವಣಾ ಸಂದರ್ಭದಲ್ಲಿ ಮಾತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿದ್ರು ಕರ್ನಾಟಕಕ್ಕೆ. ಅದಕ್ಕಿಂತ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಂದಿದ್ರು. ಅದಾದ ಮೇಲೆ 2019ರಲ್ಲಿ ಭೀಕರವಾದಂಥ ಪ್ರವಾಹ ಬಂತು ಕರ್ನಾಟಕದಲ್ಲಿ. 23-24ರಲ್ಲಿ ಭೀಕರವಾದಂಥ ಬರಗಾಲವನ್ನ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಪ್ರವಾಹ ಬಂದಾಗ ಬಂದು ಕೇಳಲಿಲ್ಲ, ಜನರ ಕಷ್ಟ ಸುಖಗಳನ್ನು ಕೇಳಲಿಲ್ಲ. ಬರಗಾಲ ಬಂದಾಗಲೂ ಕೂಡ ನರೇಂದ್ರ ಮೋದಿ ಅವರಾಗಲಿ, ಅಮಿತ್ ಶಾ ಅವರಾಗಲಿ ಬಂದು ಕರ್ನಾಟಕದ ಜನರ ಕಷ್ಟವನ್ನು ಕೇಳಲಿಲ್ಲ. ಚುನಾವಣೆ ಬಂದಿರೋದ್ರಿಂದ
ಈಗ ಮತ ಕೇಳಲಿಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಅಲೆ ಎಲ್ಲೂ ಕೂಡ ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ನರೇಂದ್ರ ಮೋದಿಯವರು ಹೇಳಿರ್ತಕ್ಕಂಥ ಸುಳ್ಳು, ಈ ಸುಳ್ಳು ಜನರಿಗೆ ಅರ್ಥ ಆಗಿದೆ. ಹಾಗಾಗಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಲೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಅಲೆಗಳಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ನನ್ನ ಭಾವನೆ. ನಾನು 2013ರಿಂದ 2018ರವರೆಗೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಪಕ್ಷದ ಪ್ರಣಾಳಿಕೆಯ ಮೂಲಕ 165 ಭರವಸೆಗಳನ್ನು ಕೊಟ್ಟಿದ್ದವು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದವು. ಅವರುಗಳ ಜೊತೆಗೆ ಇನ್ನ 30 ಹೊಸ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದವು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆ ನಾವು ಕೊಟ್ಟಿದ್ದಂತ ಮಾತಿನಂತೆ ನಡ್ಕೊಂಡಿದ್ದೀವಿ. ಜನರ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೀವಿ, ಜನರ ನಂಬಿಕೆಯನ್ನ ಉಳಿಸಿಕೊಂಡಿದ್ದೀವಿ. ಆದರೆ ಬಿಜೆಪಿಯವರು 2018ರಲ್ಲಿ ಅವರ ಮ್ಯಾನಿಫೆಸ್ಟೋ ಮೂಲಕ ಈ ರಾಜ್ಯದ ಜನರಿಗೆ ಕೊಟ್ಟಿದ್ದಂತ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು 2018ರಲ್ಲಿ ಅವರ ಮ್ಯಾನಿಫೆಸ್ಟೋ ಮೂಲಕ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದ್ರೆ 10% ಅವರು ಕೊಟ್ಟಿದ್ದಂತ ಭರವಸೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ಯಾರು ಬೇಕಾದರೂ ಕೂಡ ವೆರಿಫೈ ಮಾಡಬಹುದು. ನಾವೇನು ಹೇಳಿದ್ದು, ನಾವೇನು ಮಾಡಿದ್ದೀವಿ, ಅವ್ರೇನು ಹೇಳಿದ್ರು, ಅವ್ರೇನು ಮಾಡಿದ್ದಾರೆ. ನರೇಂದ್ರ ಮೋದಿಯವರು ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಂದು 100 ದಿನಗಳ ಒಳಗಡೆ ಆ ಕಪ್ಪು ಹಣವನ್ನ ಎಲ್ಲರ ಅಕೌಂಟ್ಗಳಿಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಕೇಳ್ತೀನಿ, 15 ಲಕ್ಷ ನಿಮ್ಮ ಅಕೌಂಟ್ಗೆ ಬಂದಿದೆಯಾ? 10 ವರ್ಷ ಆಯ್ತು ನರೇಂದ್ರ ಮೋದಿಜಿ, ಇವತ್ತಿನವರೆಗೆ 15 ಪೈಸೆನೂ ಕೂಡ ಯಾರಿಗೂ ಕೂಡ ನೀವು ಜಮಾ ಮಾಡಲಿಲ್ಲ. ನಿರುದ್ಯೋಗಿ ಯುವಕರಿಗೆ ನಾನು ಉದ್ಯೋಗವನ್ನು ಕೊಡ್ತೇನೆ, ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ, ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿದ್ರು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿರುದ್ಯೋಗಿ ಯುವಕ ಯುವತಿಯರು
ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಅಂತೇಳಿ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರೆ. ಪಕೋಡ ಮಾರಕ್ಕೆ ಹೋಗಿ ಉದ್ಯೋಗ ಸಿಗಲ್ಲ, ಪಕೋಡ ಮಾರೋ ಉದ್ಯೋಗವನ್ನು ಮಾಡಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯಿಂದ ಆ ಯುವಕ ಯುವತಿಯರಿಗೆ ಉತ್ತರವನ್ನ ಕೊಟ್ಟರು. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. 2022ನೇ ಇಸ್ವಿ ಒಳಗಡೆ ರೈತರು ಅವರ ಆದಾಯವನ್ನು 2 ಪಟ್ಟು ಹೆಚ್ಚು ಮಾಡಿ ರೈತರಲ್ಲಿ ಹೊಸ ಆಸೆಯನ್ನು ಉಂಟು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೆ 10 ವರ್ಷಗಳಲ್ಲಿ ಒಂದೇ ₹1 ರೈತರ ಆದಾಯ ಹೆಚ್ಚಾಗಲಿಲ್ಲ. ಬದಲಾಗಿ ಇನ್ನೂ ಕೂಡ ವ್ಯವಸಾಯಕ್ಕೆ ತಗತಕ್ಕಂಥ ಖರ್ಚು ಜಾಸ್ತಿ ಆಯ್ತು ಹೊರತು ಅವರ ಆದಾಯ ಜಾಸ್ತಿ ಮಾಡಲಿಲ್ಲ. ರೈತರು ಕೆಲವು ತಿಂಗಳುಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ, ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿ ಜಾರಿ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ರು ಕೂಡ ಅವರ ಡಿಮ್ಯಾಂಡ್ಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿಗಳಲ್ಲಿ ತೆಗೆದುಕೊಂಡಿದ್ದಂತ ಸಾಲ 50,000 ರೂಪಾಯಿವರೆಗೆ 27 ಲಕ್ಷ ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ದೇಶದ ಬಂಡವಾಳಶಾಹಿಗಳು, ಕೈಗಾರಿಕೋದ್ಯಮಿಗಳು ಅವರು ಮಾಡಿದಂತ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ದಾರೆ. 16 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಈ ನರೇಂದ್ರ ಮೋದಿ ಅವರು ಯಾರ ಪರವಾಗಿದ್ದಾರೆ? ಶ್ರೀಮಂತರ ಪರವಾಗಿದ್ದಾರಾ? ಕೈಗಾರಿಕೋದ್ಯಮಿಗಳ ಪರವಾಗಿದ್ದಾರಾ? ಬಂಡವಾಳಶಾಹಿಗಳ ಪರವಾಗಿದ್ದಾರಾ? ಇಲ್ಲ ರೈತರ ಪರವಾಗಿದ್ದಾರಾ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವರು ನರೇಂದ್ರ ಮೋದಿ ಅವರು ಮೊದಲಿಂದಲೂ ಕೂಡ ಕೈಗಾರಿಕೋದ್ಯಮಿಗಳ, ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥವರು. ಕಾರ್ಪೊರೇಟ್ ಟ್ಯಾಕ್ಸ್ 30% ಇತ್ತು. ಅದನ್ನ ಕೋವಿಡ್-19 ನೆಪ ಮಾಡಿಕೊಂಡು 30% ಇಂದ 22%ಗೆ ಇಳಿಸಿದ್ರು. ಆದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅದನ್ನ ಜನಸಾಮಾನ್ಯರು ಕೊಡ್ತಕ್ಕಂಥ ತೆರಿಗೆ ಅದನ್ನ ಹೆಚ್ಚು ಮಾಡಿದ್ರು, GSTಯನ್ನು ಹೆಚ್ಚು ಮಾಡಿದ್ರು. ಹಾಗಾಗಿ ಇವತ್ತು ಬಡವರು, ಸಾಮಾನ್ಯ ಜನ, ಮಧ್ಯಮ ವರ್ಗದ ಜನ ಕೊಡ್ತಕ್ಕಂಥ ತೆರಿಗೆ ಜಾಸ್ತಿ ಆಯ್ತು ಹೊರತು ಬಂಡವಾಳಶಾಹಿಗಳು, ಕಾರ್ಪೊರೇಟ್ ಬಾಡಿಗಳು, ಕೈಗಾರಿಕೋದ್ಯಮಿಗಳು ಅವರು ಕೊಡ್ತಕ್ಕಂಥ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು. ಇದು ನರೇಂದ್ರ ಮೋದಿಯವರ ಸಾಧನೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ
ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಏನು ಮಾಡಲಿಲ್ಲ. ಆಮೇಲೆ ಒಂದು ಮಾತನ್ನ ಹೇಳಿದ್ರು ಅವರು, ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ, ಅಚ್ಚೇ ದಿನ ಈಗ ಅಂತ ಹೇಳಿದ್ರು. ಒಳ್ಳೆ ದಿನ ಬರ್ತದೆ ಈ ದೇಶದಲ್ಲಿ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ದಿನ ಬರ್ತದೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿದು ಹೋಗುತ್ತೆ. ಇವತ್ತು ನೀವು ಯೋಚನೆ ಮಾಡಬೇಕು, 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ ಇತ್ತು. ಇವತ್ತು 100 ರೂಪಾಯಿ ಮೇಲೆ ಏರಿಕೆಯಾಗಿದೆ, ಅಲ್ಲ 95 ರೂಪಾಯಿ ಆಗಿದೆ. 1 ಲೀಟರ್ ಪೆಟ್ರೋಲ್ 70 ರೂಪಾಯಿ ಆಸುಪಾಸಿನಲ್ಲಿತ್ತು, ಈಗ 105 ರೂಪಾಯಿ ಆಗಿದೆ. ಒಂದು ಗ್ಯಾಸ್ ಸಿಲಿಂಡರ್ 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ ಆಗಿದೆ. 950 ರೂಪಾಯಿ ಆಗಿದೆ. ಅಡಿಗೆ ಎಣ್ಣೆ ಬೆಲೆ ಏರಿದೆ, ಗೊಬ್ಬರದ ಬೆಲೆ ಏರಿದೆ. ನರೇಂದ್ರ ಮೋದಿಜಿ ಅಚ್ಚೇ ದಿನ ಅಂತಕ್ಕಂಥ ಮಾತು ಹೇಳಿದ್ರಲ್ಲ, ಎಲ್ಲಿ ಬಂದಿದೆ ಅಚ್ಚೇ ದಿನ? ಅದು ಬರಲಿಲ್ಲ, ಇವತ್ತಿನವರೆಗೆ ಬರಲಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ, ಡಾಲರ್ಸ್ ಬೆಲೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವತ್ತು 2014ರಲ್ಲಿ $1 ಬೆಲೆ 58 ರೂಪಾಯಿ ಇತ್ತು, ಇವತ್ತು 83 ರೂಪಾಯಿ ಆಗಿದೆ. ಎಲ್ಲಿ ಕಡಿಮೆ ಮಾಡಿದ್ರಿ ನರೇಂದ್ರ ಮೋದಿಜಿ? ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳು ಕೂಡ ಇವತ್ತು ವಿಫಲ ಆಗಿದ್ದಾವೆ. ನರೇಂದ್ರ ಮೋದಿ ಯಾವಾಗ ಭಾಷಣ ಮಾಡಿದ್ರು ಕೂಡ, ಚುನಾವಣಾ ಭಾಷಣ ಮಾಡಿದ್ರು ಕೂಡ, ನಿರುದ್ಯೋಗದ ಸಮಸ್ಯೆ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಮಾತಾಡಲ್ಲ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷದಿಂದ ಈ ದೇಶದ ಜನರಿಗೆ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಕೊಡುಗೆ ಏನಪ್ಪಾ ಅಂತಂದ್ರೆ ಖಾಲಿ ಚೆಂಬು. ಖಾಲಿ ಚೆಂಬು. ಮೊನ್ನೆ ದೇವೇಗೌಡರ ನರೇಂದ್ರ ಮೋದಿ ಅವರು ಈಗ ಒಂದಾಗ್ಬಿಟ್ಟಿದ್ದಾರೆ ಇದ್ದಕ್ಕಿದ್ದಾಗಲೇನೆ. ಯಾಕಂತಂದ್ರೆ ಇಬ್ಬರಿಗೂ ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಒಂದಾಗಿದ್ದಾರೆ. ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ, ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಬ್ಬರು ಸೇರಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಇದೊಂದು ಅಪವಿತ್ರವಾದಂತ ಮೈತ್ರಿ. ದೇವೇಗೌಡರು ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು, ಏನಂತ ಅಂದ್ರೆ, ನರೇಂದ್ರ ಮೋದಿ ಅವರು ಮತ್ತೆ ಏನಾದ್ರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ನಾನು ಮುಸಲ್ಮಾನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಆ ಪಕ್ಷವನ್ನು ವಾಚಾಮಗೋಚರವಾಗಿ ದೇವೇಗೌಡರು ಬೈದಿದ್ರು. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಒಟ್ಟಿಗೆ ಸಭೆ ನಡೆಸಿದರು. ದೇವೇಗೌಡರು ಹೇಳಿದ್ರು, ಮನಮೋಹನ್ ಸಿಂಗ್ ರವರು ಕೊಟ್ಟಿದ್ದಂತ ಖಾಲಿ ಚೊಂಬು, ಮನಮೋಹನ್ ಸಿಂಗ್ ರವರು ನರೇಂದ್ರ ಮೋದಿ ಅವರಿಗೆ ಬಿಟ್ಟು ಹೋಗಿದ್ದದ್ದು ಖಾಲಿ ಚೊಂಬು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಅಕ್ಷಯ ಪಾತ್ರ ಆಗ್ಬಿಟ್ಟದೆ. ಎಂಥ ಸುಳ್ಳು. ನರೇಂದ್ರ ಮೋದಿ ಅವರು ದೇವೇಗೌಡರು ಏನು ಪೈಪೋಟಿ ಬಿದ್ದವರು ಅಂತ ಒಬ್ಬರು ಒಂದು ಬಡ ಕುಟುಂಬದ ಹೆಣ್ಣು ಮಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕದಲ್ಲಿ
ಒಂದು ವರ್ಷಕ್ಕೆ 24,000 ರೂಪಾಯಿ ಕೊಟ್ರೆ, ಕೇಂದ್ರದವರು 1 ಲಕ್ಷ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ರೂಪಾಯಿ, ಒಟ್ಟು 1,24,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಕ್ಕಂಥದನ್ನ ಮಾಡಿದ್ದಾರೆ. ಈಗ ಹೇಳಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾ ಬೇಡವಾ? ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆಯೋ ಇಲ್ಲ? ನಿಮಗೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅಂತಕ್ಕಂಥ ಖಾತ್ರಿ ಆದ್ರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಲೋಕಸಭೆಗೆ ಬಿಜೆಪಿಯಿಂದ ಆಯ್ಕೆಯಾಗಿದ್ದರು. ಒಬ್ರು ಇಂಡಿಪೆಂಡೆಂಟ್, ಒಬ್ರು ಜೆಡಿಎಸ್, ಒಬ್ರು ಕಾಂಗ್ರೆಸ್. ಆಮೇಲೆ ಇದಾದ ಮೇಲೆ ಇಂಡಿಪೆಂಡೆಂಟ್ ಸುಮಲತಾ ಅವರು ಕೂಡ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ರು. ಈಗ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ನಿಂದ ಗೆದ್ದಿದ್ದವರು, ಅವರು ಕೂಡ ಸೇರ್ಕೊಂಡ್ರು. ಒಟ್ಟು 27 ಜನ ಎಂಪಿಗಳಾದರು. ಯಾವತ್ತಾದರೂ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದಾರ? ಬಾಯಿ ಬಿಟ್ಟಿದಾರ? ಇಲ್ಲಿ ಮಿನಿಸ್ಟರ್ ಇದ್ರಲ್ಲ, ಯಾರು ಇಲ್ಲಿ ಮಿನಿಸ್ಟರ್ ಆಗಿದ್ರಲ್ಲ ಲೋಕಸಭೆಗೆ ಗೆದ್ದು, ನಾರಾಯಣ ಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದಾರ? ಈ ಕಾರಜೋಳ ಯಾವತ್ತಾರು ಬಾಯಿ ಬಿಟ್ಟಿದಾರ? ಮತ್ತೆ ಯಾಕೆ ಗೆಲ್ಲಿಸ್ತೀರಿ ಅವ್ರಿಗೆ? ಕಾರಜೋಳ ಅವರು ಇಲ್ಲಿ ಬಂದಾಗ ಬಹಳ ಕಡೆಗಳಲ್ಲಿ ಅವರಿಗೆ ವಿರೋಧ ವ್ಯಕ್ತ ಆಯಿತು. ಗೋ ಬ್ಯಾಕ್ ಕಾರಜೋಳ್, ಗೋ ಬ್ಯಾಕ್ ಕಾರಜೋಳ್ ಅಂತೇಳಿ ಜನ ಕೂಗಿದ್ರು. ನೀವು 26ನೇ ತಾರೀಕು ಗೋ ಬ್ಯಾಕ್ ಕಾರಜೋಳ್, ನಿಮಗೆ ವೋಟ್ ಹಾಕಲ್ಲ, ಬಿಜೆಪಿಗೆ ವೋಟ್ ಹಾಕಲ್ಲ. ಬಿಜೆಪಿಯ ಪ್ರಧಾನಮಂತ್ರಿ ಇವತ್ತು ಜನರಿಗೆ ಮೋಸ ಮಾಡಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಮೋಸ, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದದನ್ನ ಕೊಡದೇ ಇದ್ದದ್ದು ಮೋಸ. ಅಪ್ಪರ್ ಭದ್ರಾಗೆ 5,300 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ರು. ಅಪ್ಪರ್ ಭದ್ರಾಗೆ 5,300 ಕೋಟಿ ರೂಪಾಯಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ನಲ್ಲಿ 23-24ರಲ್ಲಿ ಘೋಷಣೆ ಮಾಡಿದರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಅದನ್ನು ಸಮರ್ಥನೆ ಮಾಡಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೆ Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.